ಪರಮಾತ್ಮ, ಅಂತೂ ಒಳ್ಳೆ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥ್ಯನಾಗಿ ಮಾಡಿಕೊಟ್ಟೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಅಭಿಮತ. ನೀನಿನ್ನು ನಡೆ ಪಾರ್ಥ. ಇಲ್ಲಿ ನಡೆದ ಶುಭ ಸಮಾಚಾರಾದಿಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ನಾನು ಬರುವುದಾಗಿ. ಆಗಲಿ ಪರಮಾತ್ಮ. ದೇವಕಿ ವರ ನಂದನ ಭಾವ ಜನಯನ ಒಂದೇ ಮಾಧವ ದೇವಕಿ ವರ ನಂದನ ಗಾನಕ್ಕೆ ಮರುಳಾದ ಜನರ
ಸ್ವಾಮಿ. ಮುರಳಿಯ ಗಾನಕ್ಕೆ ಮನಸೋತೆಯ ನಿಜವೇ ಸ್ವಾಮಿ. ಮುರಳಿಯ ಗಾನಕ್ಕೆ ಮನಸೋತೆಯ ಎನ್ನ ಮನದಲ್ಲಿ ಆಸೆಯ ನೀ ತಂದೆಯ ಎನ್ನ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಮನಸೋತೆಯ ಯಮುನಾ ತೀರಕ್ಕೆ ನೀರಾಜೆಯಾದೆ ರಾಜಯ್ಯ ಮನಗೆ ಗೋಪಾಲ ನಾನಾದೆ ಯಮುನಾ ತೀರಕ್ಕೆ ನೀರಾಜೆಯಾದೆ ರಾಜಯ್ಯ ಮನಗೆ ಗೋಪಾಲ ನಾನಾದೆ ನಿನ್ನಯ ಮಲ್ಲಿಗೆ ಓಡೋಡಿ ನಾ ಬಂದೆ ಮುರಳಿಯ ಗಾನಕ್ಕೆ ಮನದಲ್ಲಿ ಆಸೆಯ ನೀ ತಂದೆಯ ಎನ್ನ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಕಣ್ಣಯ್ಯ ಅನುರಾಗ ಅಲೆ ಅಲೆಯಾಗಿ ನನ್ನಿ ಹೃದಯಕ್ಕೆ ನೀ ಸೇರಿ ಹೋದೆ ನಿನ್ನಯ್ಯ ಅನುರಾಗ ಅಲೆ ಅಲೆಯಾಗಿ ನನ್ನಿ ಹೃದಯಕ್ಕೆ ನೀ ಸೇರಿ ಹೋದೆ ನಿನ್ನನ್ನು ಪಡೆದು ಪರಿಪೂರ್ಣ ನಾನಾದೆ ನಿನ್ನನ್ನು ಪಡೆದು ಪರಿಪೂರ್ಣ ನಾನಾದೆ ಮುರಳಿಯ ಮನದಲ್ಲಿ ಆಸೆಯ ನೀ ತಂದೆಯ ನನ್ನ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಸ್ವಾಮಿ, ದೇವಿ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲು ಹೇಳಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವೆಲ್ಲ ಪ್ರೇತಮೆ ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿ ನಡೆಯದಂತಹ ಅಚಿಂತ್ಯ ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಹೇ ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ ಅಸೀಮ ಧ್ವಂಸ. ಸ್ವಾಮಿ, ದೇವಿ ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮ ಕ್ರಮದಿಂದ ಧರ್ಮವು ರೂಪುಗೊಳ್ಳಲಿಕ್ಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ದೇವಿ ವ್ಯಾಸ ಪ್ರೇಮ ಮೂರ್ತಿಯ ಸಮರದಿಂದ
ಆರನೇ ಧರಣಿ ಪಾಪ ಆರನೇ ಧರಣಿ ಪಾಪ ಆರನೇ ಧರಣಿ ಪಾಪ ಆರನೇ ಕಾವುದೈದಯ ನಿಧಾನ ಕಾವುದೈದಯ ನಿಧಾನ ಪವನಾತ್ಮ ಕಾವುದೈದಯ ನಿಧಾನ ಪವನಾತ್ಮ ಲೋಕ ಚಿಂತು ಶಾಂತಿ ದಾನ ಕಾಯ ಮೋಹನ ಕಾಯ ಮೋಹನ ಕಾಯ ಮೋಹನ ಕಾಯ ಮೋಹನ ಸರ್ವ ಶಾಂತಿ ಘಾತನಾಥ ಲೋಕ ಪೂಜಿತ ಲೋಕ ಪೂಜಿತ ಲೋಕ ಪೂಜಿತ ಲೋಕ ಪೂಜಿತ ಧರ್ಮರಾಜ ಸ್ಥಾಪನೆಗೆ ಯುದ್ಧವಿಂದೊದಗಿ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ ಕರ್ಮಭೂಮಿ ಭಾರತವು धन्यवाद धन्यवाद भाई विदे के काम से प्रेम पूरी दे प्रेम पूरी दे प्रेम पूरी दे प्रेम पूरी दे देवी ಶಾಂತಿಯಿಂದ ಪ್ರಿಯತಮೆ ಪುರಾತನ ಹಳೆವೇ ನೂತನದ ಆವಿಷ್ಕಾರ ಯುದ್ಧವೆಂದು ಅವಶ್ಯಕ ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ತೋರಿಸುವುದು ಕ್ಷತ್ರಿಯ ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು ಕುರುಕ್ಷೇತ್ರದ ಧೂಳೆಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೊಯ್ದು ಸುಸಜ್ಜಿತನಾಗಿ ಮಾಡಿ ಪುಣ್ಯದ ಬೀಜವೊಂದನ್ನು ನೆಡುವೆನು ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ ವಿಜ್ಞಾನ ಧರ್ಮ ರಾಜನೀತಿ ಮುಂತಾದ ಅನಗ್ಯ ಫಲಪುಷ್ಪಗಳನ್ನು ದೇವಿ ಈ ಜಗತ್ತಿಗೆ ಕೊಡುವುದು ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ ಕೇವಲ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲೆಯ ಅದನ್ನೆಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ ದೇವಿ ವ್ಯಾಕುಲವೇಕೆ ಈ ಭ್ರಾಂತು ಏಕೆ ದೇವಿ ವ್ಯಾಕುಲವೇಕೆ ಈ ಭ್ರಾಂತು ಏಕೆ ಬಿಡು ಚಿಂತೆಯೇನು ಪ್ರಿಯರು ಮಿನಿಯೇ ಬಿಡು ಚಿಂತೆಯೇನು ಪ್ರಿಯರು ವ್ಯಾಕುಲವೇಕೆ ಈ ಭ್ರಾಂತು ಏಕೆ ದೇವಿ ಯುಗ ಯುಗದಲ್ಲೂ ಜನ್ಮವ ತಳೆದೆ ಜನ್ಮೋದ್ಧಾರಕ ನಾನೆನಿಸಿ ದೇವಿ ಯುಗದಲ್ಲೂ ಜನ್ಮವ ತಳೆದೆ ಜನ್ಮೋದ್ಧಾರಕ ನಾನೆನಿಸಿ
ದುಷ್ಟರ ಶಿಕ್ಷಿಪೆ ಶ್ರೀಕರ ರಕ್ಷಿಪೆ ದೇವಿ. ದುಷ್ಟರ ಶಿಕ್ಷಿಪೆ ಶ್ರೀಕರ ರಕ್ಷಿಪೆ ವ್ಯಾಕುಲ ಪಡದಿದು ನೀ ರಮಣಿ ವ್ಯಾಕುಲ ಪಡದಿದು ನೀ ವ್ಯಾಕುಲವೇಕೆ ಏಕಾಂತವೇಕೆ ರುಜಿಂತೆಯನು ಪ್ರಿಯ ರುಕ್ಮಿಣಿಯೇ ವ್ಯಾಕುಲವೇಕೆ ಏಕಾಂತವೇಕೆ ದೇವಿ. ಯುಗದಿ ದೈತ್ಯರನ್ನುರುಳಿಸಿ ಕೃತತೇತ್ರಾಯುಗದಿ ದೈತ್ಯರನ್ನುರುಳಿಸಿ ಜಗದೋದ್ಧಾರಕ ನೆನೆಸಿ ದೇವಿ. ಜಗದೋದ್ಧಾರಕ ನೆನೆಸಿ ಗೋಪುರ ಯುಗದಿ ಮದಿಸಿದ ಗೌರವನ ದೇವಿ. ಗೋಪುರ ಯುಗದಿ ಮದಿಸಿದ ಗೌರವನ ಮದ ಬಡಗಿಸುಗನ್ನು ರಾಮನೇ ಮದ ಬಡಗಿಸುಗನ್ನು ವ್ಯಾಕುಲವೇಗೆ ಏಕೆ ರುಜಿಂತೆಯನು ಪ್ರಿಯ ರುಕ್ಮಿಣಿಯೇ ವ್ಯಾಕುಲವೇಗೆ ಏಕಾಂತವೇಕೆ ದೇವಿ. ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವನ್ನು ಛೇದಿಸಿದವರೆಗೂ ಮತ್ತಾವ ಉಪಾಯವಿಲ್ಲ ಪ್ರಿಯತಮಿ. ಕಾರ್ಯವರ್ತಕೀಗ ಅಂತ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರರಿಂದ ಪ್ರಮತ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಾಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರಿಯತಮೆ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದು. ಈ ಘೋರ ಹತ್ಯೆ ಕಂಡನಿಲ್ಲ ದೇವಿ. ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೂ ನನ್ನ ಈ ಕಡೆಯ ಪ್ರಯತ್ನ ಕೂಡ ವಿಫಲ ಆಗುವುದೇನೋ? ಆಹಾ, ಸಫಲಗೊಳ್ಳುವುದು. ಒಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರ ಮಂದರ ಗಿರಿಧರ ಧರ ಸಿದಯಾಮಯೇ ಮಂದರ ಗಿರಿಧರ ಧರ ಸಿದಯಾಮಯ ಇಂದು ತಿಲಕ ಶ್ರೀ ಕಮಲ ಮುಗಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲ ಮುಗಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ಬದನೆ ನಯನ ಮನೋಹರಿಯೇ ಗಂಧ ಪರಿಮಳವದರಸಿ ಮಂದಹಾಸದಿಂದ ಎನ್ನ ಬರೆಸಿ ಗಂಧ ಪರಿಮಳವದರಸಿ ಮಂದಹಾಸದಿಂದ ಎನ್ನ ಬರೆಸಿ ಮನ ಮಂದಿರದೊಳು ನೆಲೆಸಿ
ಚೆಲುವಿನ ತಾರೆಯ ಬಲವನ್ನು ತೋರುವ ನೀಲಕ್ಕೂ ನೀಲಾಂಬರೇ ನಯನ ಮನೋಹರಿಯೇ ಪ್ರಿಯ ಸುಂದರ ಬದನೆ ನಯನ ಮನೋಹರಿಯೇ ಮಂದರ ಗಿರಿಧರ ಧರ ಸೀತಾಯಾಮಯೇ ಮಂದರ ಗಿರಿಧರ ಧರ ಸೀತಾಯಾಮ ಚಿಂತ ತಿಲಕಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಚಿಂತ ತಿಲಕಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿ ನಯನ ಮನೋಹರಿಯೇ ಪ್ರಿಯ ಸುಂದರ ಬದಲೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಲೈಟ್ ಡಿಮ್ ಮಾಡ್ರಿ. ಮಂತ್ರಿ ಸಿಂಹಾಸನವ ಹರದಿನ ದೇವೆ ಹರದಿನ ದೇವೆ ಹರದಿನ ದೇವೆ ಮಂತ್ರಿ ಸುರ ಸಿಂಹಾಸನವ ಹರದಿನ ದೇವೆ ಹರದಿನ ದೇವೆ ಹರದಿನ ದೇವೆ ಪರಮ ಪರಾಕ್ರಮಿಯನಿಸಿ ಧರಣಿಯನ ನಾಳ್ವೆ ಅಂದ್ರೆ ಪರಮ ಪರಾಕ್ರಮಿಯನಿಸಿ ಧರಣಿಯನ ನಾಳ್ವೆ ಖಂಡ ವಿಕ್ರಮ ನಾಗಿ ಮೆರೆಯುವೆ ಖಂಡ ವಿಕ್ರಮ ನಾಗಿ ಮೆರೆಯುವೆ ಸುರ ಸಿಂಹಾಸನವ ಹರದಿನ ದೇವೆ ಹರದಿನ ದೇವೆ ಹರದಿನ ದೇವೆ ಅಂದ್ರೆ ವಿಭವ ಹೊಂದಿದ ದೇಂದ್ರನಂದದೆ ವಿಭವ ಹೊಂದಿದ ದೇಂದ್ರನಂದದೆ ಹೊಂದಿದ ಹೋ ನಂದನವ ಅಂದ ಸುಖಿಸುವೆ ಅಂದ್ರೆ ಹೊಂದಿದ ಹೋ ನಂದನವ ಅಂದ ಸುಖಿಸುವೆ ಸುರ ಸಿಂಹಾಸನವ ಹರದಿನ ದೇವೆ ಹರದಿನ ದೇವೆ ಹರದಿನ ದೇವೆ ಮಂತ್ರಿ ಮಹಾಪ್ರಭು ಶರಣಾದೀಕ್ಷಣೆ ಮಹಾಪ್ರಭು ಸುಖವ ಪಡುತ್ತಿಹರೆ ಸಮ್ಮುಖಾದಿ ಪ್ರಜೆಗಳೆಲ್ಲರೂ ಸುಖವ ಪಡುತ್ತಿಹರೆ ಸುಖವ ಪಡುತ್ತಲೆ ಸುಮತಿಯಾಗಿ ಪ್ರಕಟ ವೈಭವದಿಂದ ಮೆರೆವರೆ ಅಂದ್ರೆ ಸುಖವ ಪಡುತ್ತಲೆ ಸುಮತಿಯಾಗಿ ಪ್ರಕಟ ವೈಭವದಿಂದ ಮೆರೆವರೆ ಸಾರ ಎಳೆಯಳು ಮೇರಿ ಮೆರೆಯುತ್ತೆ ಸಾರ ಎಳೆಯಳು ಮೇರಿ ಮೆರೆಯುತ್ತೆ ಧೀರರಾಗಿ ಮೆರೆಯುತ್ತೆ ಸುಖವ ಪಡುತ್ತೆ ಹರೆ ಸಮ್ಮುಖಾದಿ ಪ್ರಜೆಗಳೆಲ್ಲ ಸುಖವ ಪಡುತ್ತೆ ಹರೆ ಮಂತ್ರಿ ಪರೀಕ್ಷಣೆ ಮಹಾಪ್ರಭು
ಮಹಾಪ್ರಭು, ನಮ್ಮ ಗೋಕುಲದ ಪ್ರಜೆಗಳೆಲ್ಲರೂ ಸುಖ ಕ್ಷೇಮದಿಂದಿರುವರೆ ಅದನ್ನು ತಿಳಿಸು. ಬೇಷ್ ಬಹಳ ಪೂಜೇಂದ್ರ ಯಾದವೇಂದ್ರ ಶೋಭಿಸುವುದು ರಾಜ್ಯವೆಲ್ಲ. ಮಹಾಪ್ರಭು, ಮಂತ್ರಿವರ್ಯರೇ, ಪೂಜೇಂದ್ರ ಯಾದವೇಂದ್ರ ಶೋಭಿಸುವುದು ರಾಜ್ಯವೆಲ್ಲ. ಶೋಭೆಗಿಲ್ಲದಂತೆ ಕೀರ್ತಿ, ಶೋಭೆಗಿಲ್ಲದಂತೆ ಕೀರ್ತಿ ನಲಿದು ಬಾಳ್ವರು ಪ್ರಜೆಗಳೆಲ್ಲ. ಪೂಜೇಂದ್ರ ಯಾದವೇಂದ್ರ ಶೋಭಿಸುವುದು ರಾಜ್ಯವೆಲ್ಲ. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತಾ ತಳತಳಿಸುವ ಬೆಳೆಗಳು ಬೆಳೆದು ಬೆಳೆದು ಸೌಖ್ಯದಿ ಪ್ರಜೆಗಳೆಲ್ಲ. ಬೆಳೆದು ಸೌಖ್ಯದಿ ಪ್ರಜೆಗಳೆಲ್ಲ ಕಳೆದು ಬಾಳ್ವರು ಪ್ರಜೆಗಳೆಲ್ಲ. ಪೂಜೇಂದ್ರ ಯಾದವೇಂದ್ರ ಶೋಭಿಸುವುದು ರಾಜ್ಯವೆಲ್ಲ. ಮಹಾಪ್ರಭು, ಮಂತ್ರಿವರ್ಯರೇ, ನಮ್ಮ ಪ್ರಜೆಗಳು ದೀನದಾತರು ಸದಾ ದೇವತಾರಾಧನೆಯನ್ನು ಮಾಡುತ್ತಾ ಸೌಖ್ಯದಿಂದಿರುವರು. ಮತ್ತೇನಪ್ಪಣೆ? ಬೇಷ್ ಬಹಳ ಸಂತೋಷ. ಈ ಪೀಠದಲ್ಲಿ ಕುಳಿತುಕೋ. ಅಲೆ ಸರ್ವರಕ್ಷಣೆ. ಮಹಾಪ್ರಭು, ಬೆಳ್ಳೈ ಸೈನ್ಯಾದಿನಾಥ ನಮ್ಮ ಸೈನ್ಯದ ರೀತಿಯ ಬೆಳ್ಳೈ ಸೇನಾಧ್ಯಕ್ಷನೇ. ಮಹಾಪ್ರಭು, ಕ್ಷತ್ರೋಪೋತ್ತರ ಸೈನ್ಯವ ಸೇನಾಧ್ಯಕ್ಷನೇ. ಮಹಾಪ್ರಭು, ಕ್ಷತ್ರೋಪರ ಮೋಟೆ ಸೈನ್ಯವ ಮತ್ತೆ ಪಿಡೆಯುತ್ತಾನೆ ತಾಲೋಚಕ. ಮತ್ತೆ ಪಿಡೆಯುತ್ತಾನೆ ತಾಲೋಚಕ. ಮಿತ್ರರಂತೆ ಬಾಳುತ್ತಿದ್ದರೆ ವಿತರಿಸುವೆ ನಮ್ಮ ಕೀರ್ತಿಯ. ಬೆಳ್ಳೈ ಸೈನ್ಯಾದಿನಾಥನೇ ನಮ್ಮ ಸೈನ್ಯದ ರೀತಿಯ ಬೆಳ್ಳೈ. ಅಲೆ ಸೈನ್ಯಾಧ್ಯಕ್ಷನೇ. ಮಹಾಪ್ರಭು, ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸ. ವಿಜ್ಞಾಪಿಸುವುದು. ಸೈನ್ಯಾಧ್ಯಕ್ಷನೇ, 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 ನಮ್ಮ ಸೈನ್ಯವು ಛತ್ರ ಪಡೆದು ಅರಿಸಿ ಸಿಂಹದಂತೆ ಗರ್ಜಿಸುತ್ತಾ ಜಯವನ್ನು ಪಡೆದಿರೋದು ಮತ್ತೆಲ್ಲಪ್ಪನೆ. ಬಹಳ ಸಂತೋಷ. ಈ ಪೀಠದಲ್ಲಿ ಕುಳಿತುಕೋ. ಮಂತ್ರಿ
ತರೆಯೊಳ್ಳೋ ಧಾನ್ಯನೋ ಧಾನ್ಯನಾದೆನೋ ನಾ ಇಳೆಯಳ್ಳೋ ಮಾನ್ಯನೋ ಮಾನ್ಯನಾದೆನೋ ನಾ. ಮಂತ್ರಿ ಧನಾಧ್ಯಕ್ಷನ ತರೆಯೊಳ್ಳೋ ಧಾನ್ಯನೋ ಧಾನ್ಯನಾದೆನೋ ನಾ ಇಳೆಯಳ್ಳೋ ಮಾನ್ಯನೋ ಮಾನ್ಯನಾದೆನೋ ನಾ. ಈ ಪರಿ ಮಂತ್ರಿಯೋ ಸೈನ್ಯ ಪಾರಿರವಲ್ಲೇ ಈ ಪರಿ ಮಂತ್ರಿಯೋ ಸೈನ್ಯ ಪಾರಿರವಲ್ಲೇ ಈ ಪರಿ ಮಂತ್ರಿಯೋ ಸೈನ್ಯ ಪಾರಿರವಲ್ಲೇ ಎನ್ನಯ ರಾಜಗೆ ಕೊರತೆ ಏನಿದೆ. ಮಂತ್ರಿ ಎನ್ನಯ ರಾಜಗೆ ಕೊರತೆ ಏನಿದೆ. ಧರೆಯಳೋ ಧಾನ್ಯನು ಧಾನ್ಯನಾದೆನೋ ನಾ ಇಳೆಯಳೋ ಮಾನ್ಯನು ಮಾನ್ಯನಾದೆನೋ ನಾ. ಮಂತ್ರಿ ರಾಜನೋ ನಾನಾಗೆ ಜನಂದೆನೆ ಸೋತೆ ರಾಜನೋ ನಾನಾಗೆ ಜನಂದೆನೆ ಸೋತೆ ರಾಜನೋ ನಾನಾಗೆ ಜನಂದೆನೆ ಸೋತೆ ಎನ್ನಯ ರಾಜಗೆ ಕೊರತೆ ಏನಿದೆ. ರಾಜ್ಯ ಸಾಮ್ರಾಜ್ಯಕ್ಕೆ ಕೊರತೆ ಏನಿದೆ. ಧರೆಯಳೋ ಧಾನ್ಯನು ಧಾನ್ಯನಾದೆನೋ ನಾ ಇಳೆಯಳೋ ಮಾನ್ಯನು ಮಾನ್ಯನಾದೆನೋ ನಾ. ಮಂತ್ರಿ ಸೈನ್ಯಾಧೀಕ್ಷನೇ ನಿನ್ನಂತಹ ಮಂತ್ರಿಯು ನಿನ್ನಂತಹ ಸೈನ್ಯಾಧೀಕ್ಷನು ನನ್ನ ರಾಜ್ಯದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಯಾವ ಕೊಂದು ಕೊರತೆಗಳೆಂದರೇನು? ಬೇಷ್, ಬಹಳ ಸಂತೋಷ. ನಿಮ್ಮ ನಿಮ್ಮ ಪೀಠಗಳಲ್ಲಿ ನೀವು ಕುಳಿತುಕೊಳ್ಳಿ. ಚಾರಣೆ ಸಮಾಚಾರವೇನು? ಬರ್ಲಿ ರೀ. ಆತನನ್ನು ಬಹಳ ಉಚಿತ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಗುರುದೇವ ನಮೋ ನಮಃ. ಗುರುರಾಜ ನಿನಗೆ ಮಂಗಳವಾಗಲಿ. ಈ ಭದ್ರ ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ ರಾಜನರ್ತನವು ಪ್ರಾರಂಭವಾಗಲಿ. ಮಂತ್ರಿ ಸೈನ್ಯಾಧೀಕ್ಷನೇ ಯಾರಲ್ಲಿ ರಾಜನರ್ತನವು ಪ್ರಾರಂಭವಾಗಲಿ. ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ. ಮಂತ್ರಿವರ್ಯರೇ
ನೃತ್ಯ ಮೋದ ಏನಿ ಮೊರ ಜನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ನೃತ್ಯ ಮೋದ ಏನಿ ಮೊರ ಜನಾದ ಏನಿ ನೃತ್ಯ ಮೋದ ಏನಿ ವಿನೋದ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಾನಂದವೇ ಗಗ ಮ ನಿನ್ನಿದರ ನೀ ಸಸ್ಸದ ನಿ ಸ ಮಮ್ಮ ಗಗ ಮ ನಿನ್ನಿದರ ನೀ ಸಸ್ಸದ ನಿ ಸ ಮಮ್ಮ ಗಗ ಮಗ 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 ಮ ನಿನ್ನಿದ ನಿದ 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 ನೀ ಸಸ್ಸದ ನಿದ 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 ಮಮ್ಮ ಗಗ ಮಮ ನಿನ್ನಿದ ನಿನಿ ಸಸ್ಸದ ನಿ ಸಸ ಮಮ್ಮ ಗಗ ಮ ನಿನ್ನಿದ ನಿ ಸಸ್ಸದ ನಿ ಮಮ್ಮ ಗಗ ಮಮ ನಿನ್ನಿದ ನಿ ಸಸ್ಸದ ನಿ ಸಸ ಧನಿ ಸಗ ಸನಿ ಸನಿ ಧನಿ ಧಮ ಸಗ ಸನಿ ಸನಿ ಧನಿ ಧನ ಗಮಧನಿ ಸ ಗಮಧನಿ ಸ ಗಮಧನಿ ಗಮಧನಿ ಸ ಗಮಧನಿ ಸ ಗಮಧನಿ ಗಮಧನಿ ಸ ಮಧನಿ ಸ ಧನಿ ಸ ನಿ ಸ ಆರು ನಿನ್ನಯ ಹೃದಯದಿ ನರ್ತಿಸಿ ಮಾರ ಶೂರತೆಯ ಪ್ರಚಾರಿಸುತ್ತೀರ್ಪ ಆರು ನಿನ್ನಯ ಹೃದಯದಿ ನರ್ತಿಸಿ ಮಾರ ಶೂರತೆಯ ಪ್ರಚಾರಿಸುತ್ತೀರ್ಪ ಸ್ಮೇರವದಾನ ನಮ್ಮ ಬಲಭದ್ರ ದೇವ ಓರೆ ಕಣ್ಣಿನ ಸನ್ನೆ ಕೂಗುತ್ತಲಿಗನೇನೆ ಓರೆ ಕಣ್ಣಿನ ಸನ್ನೆ ಕೂಗುತ್ತಲಿಗನೇನೆ ಏನಿ ಗಮದನಿ ಏನಿ ಸಗಮದನಿ ಏನಿ ಮಾನಂದನೆ ಓ ಭಾಮಿನಿ ಏನಿ ಸಂಭ್ರಮದೋದವೇ ಬಲು ಚಂದವೇ ಏನಿ ಮಾನಂದ ಏನಿ ಮಾನಂದ ಏನಿ ಆನಂದವೇ ಯಾರಲ್ಲಿ ರಾಜನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಕುರುರಾಜ, ಹಸ್ತಿನಾವತಿಯಲ್ಲಿ ನನ್ನತ್ತೆ ಗಾಂಧಾರಾದೇವಿಯು, ಧೃತರಾಷ್ಟ್ರ ಮಾವನವರು ಎನ್ನು ಮುಂತಾದವರೆಲ್ಲರೂ ಸುಖ ಕ್ಷೇಮದಿಂದಿರುವರೇ? ಹೌದು ಗುರುದೇವ, ಕ್ಷೇಮದಿಂದಿರುವರು. ಹಾಗಾದರೆ ನೀನು ಬಂದ ಸಮಾಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಘೋರವಾದ ಯುದ್ಧವು ಪ್ರಾರಂಭವಾಗಿದೆ. ಅದರಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗಿ ಯುದ್ಧದಲ್ಲಿ ಜಯವನ್ನು ಹೊಂದಲು ಬಂದಿರುವೆನು. ಕುರುರಾಜ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು, ನಿಮ್ಮ ಯಾದವ ಬಲವನ್ನು ಅಪೇಕ್ಷಿಸಿದನು. ಕುರುರಾಜ,
ಕುರುರಾಜ, ಗುರುದೇವ, ಸರಿ ಸರಿ ನಿನ್ನಯ ಕನಸಾನಸದೆ ಕಾರ್ಯಗಳ ಅರುಣವನಾಥ. ಕುರುರಾಜ, ಗುರುದೇವ, ಸರಿ ಸರಿ ನಿನ್ನಯ ಕನಸಾನಸದೆ ಬಲು ಕಾರ್ಯಗಳ ಅರುಣವನಾಥ. ಗೌರವೇಂದ್ರ ಶ್ರೀ ಹರಿಯ ಸಹಿತವನ ಗೌರವೇಂದ್ರ ಶ್ರೀ ಹರಿಯ ಸಹಿತವನ ವರಫಲವನ್ನು ನೀ ನೆರವು ಮಾಡಿಕ. ವರಫಲವನ್ನು ನೀ ನೆರವು ಮಾಡಿಕ. ಗುರುಪತಿಯೇ ವರಪಾಂಡವರ ಗುರುಪತಿಯೇ ವರಪಾಂಡವರ ಹೃದಯದ ಉಳಿಸಲು ಅನುಕೂಲವಿದೆ. ಹರಿಸರಿ ನಿನ್ನಯ ಕನಸ ಬಲು ಕಾರ್ಯಕ್ಕೆ ನಾ ಹರುಷವನಾಥೆ. ದುರ್ಯೋಧನ, ನೀನು ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದದ್ದು ಒಳ್ಳೆಯದೇ ಆಯಿತು. ಆದರೆ ಕೃಷ್ಣನೇ ಬೇರೆ ನಾನೇ ಬೇರೆಯಾದ ಸಂಗತಿ ಅಸಂಗತವಾಯಿತಲ್ಲ. ಗುರುದೇವ, ನಾನೇನು ಬಹುರಹಸ್ಯವಾಗಿ ಓದೆನು. ಈ ವಿಚಾರ ಆ ಪಾಂಡವರಿಗೆ ಗೊತ್ತಿತ್ತು. ನಾ ಕಾಣೆ. ನಾನು ಹೋಗುವುದಕ್ಕೂ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು. ಕೃಷ್ಣನು ಆಯುಧಗಳನ್ನು ಹಿಡಿಯುವುದಿಲ್ಲವೆಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆ ತಾನೆ? ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹೊರರಾಜ, ಹಾಗಾದರೆ ನಿನ್ನ ಜಯವು ಖಂಡಿತ. ಮಾತ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೋ. ಕೃತವರ್ಮನನ್ನು ಸೈನ್ಯ ಸಮೇತನಾಗಿ ಜೊತೆಯಲ್ಲೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಅನುಗ್ರಹಿತನಾದೆನು ಗುರುದೇವ. ಶುಭವಾಗಲಿ. ಪಾಂಡವರು 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 ಪಾಂಡವರ ದಗ್ಧ ದೇಹಗಳು ಉಬ್ಬಿ ಮರೆತಿರೋ ತಪ್ಪಲಿನ ಮುಖಕ್ಕೆತ್ತಿ ಸಜೀವದಾನ ಮಾಡಿ ಪಾಂಡವರ ಚಿತಾಭಸ್ಮವನ್ನು ಗಂಗೆಯಲ್ಲಿ ತೇಲಿ ಬಿಡುತ್ತೇನೆ. ಛಲವಂತಕರ ಶಕ್ತಿಗಿಂತ ಅಧಿಕ ಶಕ್ತಿ ಇಲ್ಲವೆಂಬುದು ಈ ಜಗತ್ತಿಗೆ ತೋರುವ ಶಲದಂಕಮಲ್ಲ. ರಣಪ್ರಚಂಡ, ತ್ರಿವಿಕ್ರಮ, ಶೂಲಕಾಯ, ಸಿಂಹಬಲ, ನಮ್ಮದೇ ವಿಜಯ, ನಾಳಿನ ಪ್ರಳಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ. ಧ್ವಂಸ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ. ಧ್ವಂಸ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ವೀರಕರ್ಣನು.
ದ್ರೋಣಚಾರಿ ಅಶ್ವತ್ಥಾಮರೋ ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಕರೋ ಭೀಷ್ಮ ದ್ರೋಣಚಾರಿ ಅಶ್ವತ್ಥಾಮರೋ ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಕರೋ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರು ಇದು ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ. ದುರ್ಯೋಧನನಿಗೆ ವಿವೇಕವನ್ನು ಹೇಳಿದರೆ ಆತನು ನಮ್ಮ ಮೇಲೆ ಕೋಪಿತನಾಗಿ ನಮ್ಮ ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಪಡೆದು ಹಿಂದಿರುಗಿದನು. ಅಗ್ರಜನು ಯುದ್ಧವನ್ನು ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ಅಗ್ರಜನ ಹಲಾಯುಧವನ್ನು ಹಿಡಿದು ಆ ಕೌರವರ ಕಡೆ, ನಾನು ನಿರಾಯುಧನಾಗಿ ಪಾಂಡವರ ಕಡೆ ಹೋರಾಡುವಾಗ ಅಗ್ರಜನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ನಾನು ಒಂದು ಉಪಾಯವನ್ನು ಆಲೋಚಿಸಿ ಅಗ್ರಜನ ಮಾರ್ಗವನ್ನು ತಪ್ಪಿಸುವೆನು, ಉಪಾಯವನ್ನು ಆಲೋಚಿಸುವೆನು. ಅಯ್ಯೋ ವಿಧಿಯೇ, ಅಕಟ ಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ನಾನು ದೋಷಕ್ಕೆ ಗುರಿಯಾದೆ. ಶಿವ ಅಕಟ ಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ನಾನು ದೋಷಕ್ಕೆ ಗುರಿಯಾದೆ. ಹೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಹೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ಪರಿಹರವೆಂದು ಕಾಣೆನು ಜಗದಲ್ಲಿ. ಕೊಂದ ಪಾಪವ ಪರಿಹರವೆಂದು ಕಾಣೆನು ಜಗದಲ್ಲಿ. ಅಕಟ ಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ನಾನು ದೋಷಕ್ಕೆ ಗುರಿಯಾದೆ. ಮೆಲ್ಲಗೆ ಒಡೆದರು ನಿಲ್ಲದೆ ಕೊಟ್ಟಿತು ಎಲ್ಲವೂ ಅಯೋಮಯ. ಕೃಷ್ಣ ಎಲ್ಲವೂ ಅಯೋಮಯ. ಮೆಲ್ಲಗೆ ಒಡೆದರು ನಿಲ್ಲದೆ ಕೊಟ್ಟಿತು ಎಲ್ಲವೂ ಅಯೋಮಯ. ಕೃಷ್ಣ ಎಲ್ಲವೂ ಅಯೋಮಯ. ಘಾತುಕತನದಿ ಪಾತುಕಿಯಾಗಿ ಗದೆಗೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ. ಅಕಟ ಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ನಾನು ದೋಷಕ್ಕೆ ಗುರಿಯಾದೆ. ಒಂದು ಸಣ್ಣ ಕಲ್ಲಿನಿಂದ ಬೆದರಿಸಿದ ಮಾತ್ರಕ್ಕೆ ಈ ಗೋವು ಇಲ್ಲೇ ಬಿದ್ದು ಪ್ರಾಣವನ್ನು ಬಿಟ್ಟಲ್ಲ. ತುಂಬಾ ಚಿಂತಾಕಾಂತನಾಗಿರುವೆ. ಸಾತ್ಯಕ್ಕೆ ಆ ವಿಚಾರವನ್ನು ಏನೆಂದು ಹೇಳಲಿ. ಈ ದಿನ ನನಗೆ ಗೋಹತ್ಯವು ಪ್ರಾಪ್ತವಾಯಿತು. ಏನು, ನೀವು ಗೋಹತ್ಯವನ್ನು ಮಾಡಿದರೆ ಚೆನ್ನಾಯಿತು. ಇದಕ್ಕೆ ಬಲ್ಲವರನ್ನು ಆಲೋಚಿಸಿ. ಸಾತ್ಯಕ್ಕೆ ಶ್ರೀಕೃಷ್ಣನನ್ನು ಕರೆದುಕೊಂಡು ಬಾ, ಆಲೋಚಿಸೋಣ. ನಾನು ಹೀಗೆ ಹೋಗಿ ಶ್ರೀಕೃಷ್ಣನನ್ನು ಕರೆದುಕೊಂಡು ಬರುವೆನು.
ಅಗ್ರಜನಿಗೆ ವಂದಿಸುವೆನು. ಕೃಷ್ಣ ನಿನಗೆ ಮಂಗಳವಾಗಲಿ. ಅಗ್ರಜ, ನನ್ನನ್ನು ಇಷ್ಟೊಂದು ತುರಿತವಾಗಿ ಕರೆಸಲು ಕಾರಣವೇನು? ಕೃಷ್ಣ, ನಾನು ಈ ದಿನ ಈ ಮಾರ್ಗವಾಗಿ ಹೋಗುತ್ತಿರುವಾಗ ಒಂದು ಗೋವು ನನ್ನನ್ನು ಹಿಂಬಾಲಿಸಿತು. ನಾನು ಅದನ್ನು ಒಂದು ಸಣ್ಣ ಕಲ್ಲಿನಿಂದ ಬೆದರಿಸಿದ ಮಾತ್ರಕ್ಕೆ ಅದು ಅಲ್ಲಿಯೇ ಮೃತಪಟ್ಟಿತ್ತು. ಶಿವ ಅಗ್ರಜ, ಏನು ಗೋಹತ್ಯೆಯು ಮಹಾಪಾಪವೆಲ್ಲವೇ ನನ್ನ? ಕೃಷ್ಣ, ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಅಗ್ರಜ, ಈ ಗೋಹತ್ಯೆ ಪಾಪಕ್ಕೆ ಏನಾದರೂ ಒಂದು ಉಪಾಯವನ್ನು ಹೇಳು. ಇದಕ್ಕೆ ಉಪಾಯ ಅಗ್ರಜ, ಇಂದಿನಿಂದ 21 ದಿನಗಳವರೆಗೂ ಭೂ ಸಂಚಾರವನ್ನು ಮಾಡಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಕ್ಷೇತ್ರಗಳಲ್ಲಿ ದರ್ಶನ ಪಡೆದರೆ ಗೋಹತ್ಯೆಯ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಂದೀಪನಿ ಮುನಿಗಳು ಹೇಳುತ್ತಿದ್ದರಲ್ಲವೇ, ಅದರಂತೆ ಮಾಡು. ಓಹೋ, ಮರೆತಿದ್ದನು ಕೃಷ್ಣ. ನಾನೀಗಲೇ ಭೂ ಸಂಚಾರಕ್ಕೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರು. ಇದೇನು ಬಲಭದ್ರ ದೇವ, ಈಗ ತಾನೇ ಪಾಪ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡುವನೆಂದೇಳಿ ನೀವು ಭೂಸಂತರಕ್ಕೆ ಹೋಗ್ತಾರೆ. ಪಾಪ ದುರ್ಯೋಧನ ಗತಿ ಏನು? ಸಾತ್ಯಕ್ಕೆ ಯಾವ ದುರ್ಯೋಧನ, ಯಾವ ಯುದ್ಧ? ಕೌರವರು ಪಾಂಡವರು ಅಣ್ಣ ತಮ್ಮಂದಿರಲ್ಲವೇ? ಅವರವರೇ ಒಡೆದಾಡಿ ಮಡೆಯಿರಿ. ನನಗಾಗಬೇಕಾದದ್ದೇನು? ಈಗ ನನಗೊದಗಿರುವ ಗೋಹತ್ಯೆ ಪಾಪವು ದೋಷವು ಪರಿಹಾರವಾದರೆ ಅಷ್ಟೇ ಸಾಕು. ಕೃಷ್ಣ, ಅಗ್ರಜ, ನಾನೀಗಲೇ ಭೂಸಂಚಾರಕ್ಕೆ ಹೊರಡುವೆ. ತಡವಾಯಿತು, ಬೇಗನೆ ಹೊರಡು. ರಾಜ್ಯದ ವಿಚಾರದಲ್ಲಿ ಬಹು ಎಚ್ಚರಿಕೆಯಿಂದ ಆಗಬಹುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ನನಗೆ ಬೇಕಾದದ್ದು ಅಷ್ಟೇ. ಅಗ್ರಜನು ಭೂ ಸಂಚಾರವನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿಗೊಳಿಸುವೆನು. ನೀನೇ ನನ್ನ ಪ್ರಾಣ ರಮ ರಮಣ, ನೀನೇ ನನ್ನ ಪ್ರಾಣ ರಮ ರಮಣ, ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ. ಪರಮಾತ್ಮ, ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ನೀನೇ ನನ್ನ ಪ್ರಾಣ ರಮ ರಮಣ. ಪರಮಾತ್ಮ, ಹಾಡುತ್ತಾ 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 ನಿಹರೋ ನಿನ್ನಯ ದಾನವ ಅನುದಿನ ಭಕ್ತರು. ಪರಮಾತ್ಮ, ಹಾಡುತ್ತಾ 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 ನಿಹರೋ ನಿನ್ನಯ ನಾಮವ ಅನುದಿನ ಭಕ್ತರು.
ಹಾಡುತ್ತಲಿಹರು ನಿನ್ನಯ ಧ್ಯಾನವೇ ಲೋಕ ಕಲ್ಯಾಣವೇ ನೀನೇ ನನ್ನ ಪ್ರಾಣ ರಮಾರಮಣ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪನ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪನ ನೀನೇ ನನ್ನ ಪ್ರಾಣ ರಮಾರಮಣ ಪರಮಾತ್ಮ ಹಾಡುತ್ತಲಿಹರು ನೀನಾಡಿಸಿದಂತೆ ಹಾಡುತ್ತಲಿಹರು ನಿನ್ನಯ ಜ್ಞಾನವೇ ಲೋಕ ಕಲ್ಯಾಣವೇ ಸ್ವಾಮಿ ನೀನೇ ನನ್ನ ಪ್ರಾಣ ರಮಾರಮಣ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪನ